ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾಸೇಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾನು ಇವತ್ತು ಹೇಳ ಹೊರಟ ವಿಚಾರ ತುಂಬಾ ಅದ್ಭುತ ಮತ್ತು ಜೀವಂತ ಜ್ವಲಂತ ಸಾಕ್ಷಿ. ಇದು ನಡೆದಿರ್ತಕ್ಕಂಥ ಒಂದು ಘಟನೆ ನಿಪ್ಪಾಣಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ನಮ್ಮ ಕರ್ನಾಟಕದೇ ನಿಪ್ಪಾಣಿ. ಮೂಲತಃ ಈ ಕತೆ ಸ್ಟಾರ್ಟ್ ಆಗೋದು ಮಹಾರಾಷ್ಟ್ರದ್ದು ಘೋಡೆಗಾಂವ್ ಅನ್ನೋ ಒಂದು ಊರು. ಆ ಊರಿನಲ್ಲಿ ಕರ್ನಾಟಕದ ಊರಿಂದ ಹೋಗಿ ಅಲ್ಲಿ ಸೆಟ್ಲಾಗಿರ್ತಾರೆ. ಅವರು ತುಂಬ ಚೆನ್ನಾಗಿರ್ತಾರೆ, ಏನೂ ತೊಂದರೆ ಆಗಿರಲ್ಲ, ಸುಖವಾಗಿರ್ತಕ್ಕಂಥ ಜೀವನ. ಇಬ್ಬರು ಗಂಡ ಹೆಂಡತಿ, ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ. ಸೊ ಸ್ವಲ್ಪ ತಕ್ಕಮಟ್ಟಿಗೆ ವಯಸ್ಸಿಗೆ ಬಂದ ಮೇಲೆ, ಏಜ್ ಆದಮೇಲೆ ಅವ್ರ ಹೆಸರು ಹೇಳಿಬಿಡ್ತೀನಿ, ರಾಮಚಂದ್ರಪ್ಪ ಮತ್ತು ಲೀಲಾವತಿ ದಂಪತಿಗಳು. ರಾಮಚಂದ್ರಪ್ಪ ಲೀಲಾವತಿ ದಂಪತಿಗಳು ಮದುವೆಯಾಗಿ ಸುಮಾರು ಒಂದು 30-38 ವಯಸ್ಸಿಗೆ ಅವರು ಲೀಲಾವತಿಯವರು ಒಂದು ತಮ್ಮ ದೇಹ ತ್ಯಾಗ ಮಾಡ್ತಾರೆ. ಅವರು ಬದುಕಿದ್ದಾಗ ಸ್ವಾಮಿ ಸಮರ್ಥರದು ಪೂಜೆ ಪಾರಾಯಣ ಮಾಡ್ತಾ ಇರ್ತಾರೆ, ತಕ್ಕ ಮಟ್ಟಿಗೆ ಮಾಡ್ತಾ ಇರ್ತಾರೆ ಅಷ್ಟೇ. ಸೇವೆ, ಸಣ್ಣ ಪುಟ್ಟ ಸೇವೆ. ಯಾಕಂದರೆ ಮಹಾರಾಷ್ಟ್ರದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಸ್ವಾಮಿ ಜ್ಯೋತಿ ಉರಿತಾ ಇರುತ್ತೆ, 100% ಇದು. ಅಲ್ಲಿ ಜಾತಿ ಮತ ಭೇದ ಏನೂ ಇಲ್ಲ. ಸ್ವಾಮಿ ಸಮರ್ಥರ ಜ್ಯೋತಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಮನೆಯಲ್ಲಿಯೂ ಉರಿತಾ ಇರುತ್ತೆ. ಸೊ ಹಾಗೆ ಕೂಡ ಈ ದಂಪತಿಗಳು ಇರ್ತಾರೆ. ಲೀಲಾವತಿಯವರು ಅವರ ಯಜಮಾನರ ಮೇಲೆ ತುಂಬಾ ಪ್ರೀತಿ ಅವರಿಗೆ. ಬದುಕಿದ್ದಾಗ ತುಂಬ ಇಷ್ಟಪಟ್ಟು ಲೀಲಾವತಿಯವರು ಅವರನ್ನು ಮದುವೆ ಮಾಡ್ಕೊಂಡಿರ್ತಾರೆ. ಸೊ ವಯಸ್ಸಾಗುತ್ತೆ, ತೀರೋಗ್ಬಿಡ್ತಾರೆ. ತೀರು ಹೋಗಿ ಆದಮೇಲೆ ಒಂದು ದಿವಸ ರಾತ್ರಿ ಕನಸಲ್ಲಿ ಲೀಲಾವತಿಯವರು ಅವ್ರ ಯಜಮಾನರಿಗೆ ಬಂದು ಹೇಳ್ತಾರೆ, ಏನಂತ, ನಾನು ನಿಪ್ಪಾಣಿಯಲ್ಲಿ ಹುಟ್ಟಿದ್ದೀನಿ. ರಾಮಚಂದ್ರಪ್ಪ ಅವರು ಮಲಗಿದಾಗ ಬೆಳಗಿನ ಜಾವ ಒಂದು 3 ಗಂಟೆಗೆ ಒಂದು ಕನಸು ಬೀಳುತ್ತೆ ರಾಮಚಂದ್ರಪ್ಪ ಅವರು. ಏನಂತ, ನಾನು ನಿಪ್ಪಾಣಿಯಲ್ಲಿ ಇಂಥ ಒಂದು ಹಾಸ್ಪಿಟ್ಲಲ್ಲಿ ನಾನು ಹುಟ್ಟಿದ್ದೀನಿ, ಇಷ್ಟೊತ್ತಿಗೆ ನನ್ನ ಜನ್ಮ ಆಗಿದೆ, ಇಂಥ ದಿವಸ ನನ್ನ ಒಂದು ಜನ್ಮ ಆಗಿದೆ ಅಂತ, ನನ್ನ ಮರು ಜನ್ಮ ಆಗಿದೆ. ಸೊ ಇದು ಆಯಿತು ಅಂಥೇಳಿ ಸುಮ್ಮನಾಗ್ಬಿಡ್ತಾರೆ ರಾಮಚಂದ್ರಪ್ಪನವ್ರು, ಹೇಳೋಕ್ಕೆ ಹೋಗಲ್ಲ. ಇದು ಪದೇ ಒಂದು 2-3 ಸಾರಿ ರಿಪೀಟ್ ಆಗುತ್ತೆ. ಇದು ಆವಾಗ ರಿಪೀಟ್ ಆದಾಗ ಅವ್ರಿಗೆ ಏನಾಗೋಗ್ಬಿಡುತ್ತೆ, ಅವ್ರ ಮಗನ ಹತ್ರ ಹೇಳ್ತಾರೆ. ಅವ್ರ ಮಗ ಏನು ತಿಳ್ಕೊತಾರೆ, ವಯಸ್ಸಾಗಿದೆ ನಮ್ಮ ತಂದೆಗೆ, ಸೊ ಅರಳು ಮರಳು, ವಯಸ್ಸಾದಮೇಲೆ ಅರಳು ಮರಳು ಅನ್ನೋ ಥರ ಏನೇನೋ ಮಾತಾಡ್ತಾ ಇರ್ತಾರೆ. ಸುಮ್ಮನೆ ವಾಪಸ್ ಇವ್ರು ಏನು ಮಾಡ್ತಾರೆ, ಅವ್ರ ಮಗನಿಗೆ ಒತ್ತಾಯ ಮಾಡಿ ಕೇಳ್ತಾರೆ, ಇಲ್ಲಪ್ಪ ನಿಪ್ಪಾಣಿಗೆ ಹೋಗ್ಬಿಡ್ತಾರೆ. ಇವ್ರು ಏನಂತಾರೆ ಅಂದರೆ, ಅಪ್ಪ ಅದು ನಿಪ್ಪಾಣಿ ಕರ್ನಾಟಕ, ನಮಗೆ ಕನ್ನಡ ಬರಲ್ಲ, ಅದೆಲ್ಲ ಆಗಲ್ಲ, ಸುಮ್ಮನೆ ಆಗಲ್ಲ ಬಿಡಲ್ಲ, ಅದೆಲ್ಲ ಸುಮ್ಮನೆ ಇದ್ಬಿಡಿ ಅಂತ ಹೇಳ್ಬಿಟ್ಟು ಸುಮ್ಮನಾಗಿ ಹೋಗ್ಬಿಡ್ತಾರೆ. ಇಷ್ಟೆಲ್ಲ ಆದಮೇಲೆ ಅವ್ರಿಗೆ ಯಾಕೋ ಸಮಾಧಾನ ಆಗಲ್ಲ. ರಾಮಚಂದ್ರಪ್ಪನವರು ಹೈವೇ ಪಕ್ಕದಲ್ಲಿ ಒಂದು ಚಿಕ್ಕದೊಂದು ಟೀ ಸ್ಟಾಲ್ ಇಟ್ಕೊಂಡಿರ್ತಾರೆ. ಅಂದರೆ ಯಾರ್ಯಾರು ಈ ಗಾಡಿಗಳನ್ನ ತೊಗೊಂಡು ಹೋಗೋದು ಬರೋದು, ಅಲ್ಲಿ ಕೂತ್ಕೊಂಡು ಟೀ ಕುಡಿಯೋದು, ಇದು ಅವ್ರದ್ದು ಕೆಲಸ. ಅಷ್ಟು ವಯಸ್ಸಾದರೂ ದುಡಿತಾ ಇರ್ತಾರೆ. ಒಂದು ದಿವಸ ರಾಮಚಂದ್ರಪ್ಪನವರು ಇದೇ ಒಂದು ನೋವಲ್ಲಿ ಬಂದು ಅಂಗಡಿ ತೆಗಿತಾರೆ. ನಿಪ್ಪಾಣಿಯಿಂದ ಒಂದು ಟ್ರಕ್ ಬಂದು ಅಲ್ಲಿ ನಿಂತ್ಕೊಳ್ಳುತ್ತೆ, ಅಲ್ಲಿಂದ ಕೆಳಗಡೆ ಹಿಡಿತಾರೆ. ಅವರು ಇವ್ರ ಅಂಗಡಿಯಲ್ಲಿ ಟೀ ಕುಡಿತಾರೆ. ಇಟ್ಸ್ ನಾಟ್ ಕೋ ಇನ್ಸಿಡೆಂಟ್. ಇದು ಮಹಾರಾಜನ ಒಂದು ಲೀಲೆ. ಓಕೆ, ಇಳಿತಾರೆ. ಇಳಿದ ತಕ್ಷಣ ಬೇಗ ನಡಿಯಪ್ಪ, ನಿಪ್ಪಾಣಿಗೆ ಲೇಟ್ ಆಗುತ್ತೆ ಅಂಥೇಳಿ ಆ ಡ್ರೈವರ್ ಅಂತಾನೆ. ಅವ್ರ ಜೊತೆ ಬಂದಿರೋ ಅಂತಾರೆ, ಆಯ್ತಪ್ಪ ಹೋಗೋಣ ಟೀ ಕುಡಿ. ನಿಪ್ಪಾಣಿ ಅಂದ ತಕ್ಷಣ ಇವ್ರಿಗೆ ಒಂಥರ ರಾಮಚಂದ್ರಪ್ಪನವ್ರಿಗೆ ಒಂಥರ ಶಾಕ್ ಹೊಡೆದಂಗೆ ಆಗೋದು. ಇವ್ರಿಗೆ ಕೇಳ್ತಾರೆ, ಇಂಥ ಹಾಸ್ಪಿಟ್ಲ್ ಇದೆಯಾ ಅಲ್ಲಿ, ಈ ಥರ. ಹೌದು ಇದೆ ಹಾಸ್ಪಿಟ್ಲು. ಆ ಹಾಸ್ಪಿಟ್ಲ್ ಇದೆ ಅಂದ ತಕ್ಷಣ ಇವಾಗ ಒಂದು ಸ್ವಲ್ಪ ಏನೋ ಶಾಕ್ ಹೊಡೆದಂಗೆ ಆಗುತ್ತೆ. ಓ, ಇದೇನೋ ಇರ್ಬೋದು. ಸರಿ ಆಯಿತು. ಇವ್ರು ಏನು ಮಾಡ್ತಾರೆ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ತೊಗೊಂಡು ಅವ್ರ ಹತ್ರ ಈ ಥರ ನಡೆದಿದೆ ಅಂತ ಏನು ಹೇಳಲ್ಲ. ಕೊನೆಗೂ ಇವ್ರು ಏನು ಮಾಡಿಬಿಡ್ತಾರೆ,
ಅವ್ರ ಮಗಳ ಹತ್ರ ಮಾತಾಡ್ತಾರೆ, ಅಮ್ಮ ಹಿಂಗಾಗಿದೆ, ನಾನು ನಿಪ್ಪಾಣಿಗೆ ಹೋಗೇ ಬರ್ತೀನಿ ಅಂತ ಹೇಳ್ಬಿಟ್ಟು ನಿಪ್ಪಾಣಿಗೆ ಹೋಗ್ತಾರೆ. ಇವ್ರು ಯಾರ ನಂಬರು ಇವ್ರಿಗೆ ಡ್ರೈವರ್ ಕೊಟ್ಟಿರ್ತಾರಲ್ಲ ಆ ನಿಪ್ಪಾಣಿಯವ್ರಿಗೆ ಇವ್ರು ಕಾಂಟ್ಯಾಕ್ಟ್ ಮಾಡಿಕೊಂಡು ಆ ಡ್ರೈವರ್ ಹತ್ರ ಹೋಗ್ತಾರೆ. ಆ ಡ್ರೈವರು ಇವ್ರನ್ನ ಏನು ಮಾಡಿಬಿಡ್ತಾರೆ, ಯಾವ ಹಾಸ್ಪಿಟ್ಲು ಇವ್ರಿಗೆ ಹೇಳಿರ್ತಾರೋ ಅಲ್ಲಿ ಹೋಗ್ತಾರೆ. ಇದು ನಿಮ್ಗೆ ವಿಚಿತ್ರ ಅನ್ಸುತ್ತೆ, ಇದು ನಡೆದಿರೋ ಸತ್ಯ ಘಟನೆ. ನಿಪ್ಪಾಣಿಯಲ್ಲಿ ಇದು ನಡೆದಿರತಕ್ಕಂಥ ಸತ್ಯ ಜೀವಂತ ಜ್ವಲಂತ ಸಾಕ್ಷಿಯ ಘಟನೆ ಇದು. ಓಕೆ, ಅವರು ರಾಮಚಂದ್ರಪ್ಪನವರು ಅವ್ರನ್ನ ಕರೆಸ್ತಾರೆ, ಅಲ್ಲಿ ಹೋಗ್ತಾರೆ, ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡ್ತಾರೆ. ಇಂಥ ದಿವಸ ಬೆಳಗಿನ ಜಾವ 3:33 ಒಂದು ಹೆಣ್ಮಗು ಹುಟ್ಟಿದೆಯಾ? ಅವರು ಅಂತಾರೆ, ಇಲ್ಲ ಇದೇನು ನಂಬಲ್ಲ ರೀ, ಇದೇನು ಸುಮ್ಮನೆ ಇರ್ಬೋದು ಅಂಥೇಳಿ ಸುಮ್ಮನಾಗ್ತಾರೆ. ಆದರೂ ಏನು ಮಾಡ್ತಾರೆ, ಲೆಡ್ಜರ್ನ ತೆಗೆದುಬಿಟ್ಟು ಚೆಕ್ ಮಾಡೋವರೆಗೂ ರಾಮಚಂದ್ರಪ್ಪನವರು ಬಿಡಲ್ಲ. ನೀವು ಏನು ಮಾಡ್ತೀರೋ ಮಾಡಿ ಚೆಕ್ ಮಾಡಿ. ಸರಿ ಆಯಿತು, ಚೆಕ್ ಮಾಡಿಸಿ ನೋಡಿದ್ರೆ ಅಲ್ಲಿ ಆದ ಡೇಟಿಗೆ ಆ ಟೈಮಿಂಗಿಗೆ ಎಕ್ಸಾಕ್ಟಾಗಿ ಒಂದು ಹೆಣ್ಮಗು ಹುಟ್ಟಿರುತ್ತೆ. ಸೊ ಇಲ್ಲಿ ಏನಾಗೋಗ್ಬಿಡುತ್ತೆ, ಇವ್ರಿಗೆ ಒಂಥರ ಶಾಕ್ ಆಗ್ಬಿಡುತ್ತೆ ಡಾಕ್ಟ್ರಿಗೆ. ಏನಪ್ಪ ಇವ್ರು ಇಷ್ಟು ಕರೆಕ್ಟಾಗಿ ಹೇಳ್ತಾವ್ರಲ್ಲ, ಇದಂಗೆ ಸಾಧ್ಯ? ಆಯಿತು, ಏನೋ ಇದ್ರೂ ಇರ್ಬೋದು ಅಂತ ಹೇಳ್ಬಿಟ್ಟು ಇವ್ರೇನು ಮಾಡಿಬಿಡ್ತಾರೆ, ಯಾರ ಮನೆ ಹೆಣ್ಮಗು ಅಡ್ರೆಸ್ ಅಂತೂ ಕೊಡಲ್ಲ, ಇವ್ರು ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ. ರಾಮಚಂದ್ರಪ್ಪನವರು ಆ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಫೋನ್ ಮಾಡ್ತಾರೆ, ಇಲ್ಲಮ್ಮ ಹಿಂಗಿದೆ. ಅವರು ಇವ್ರನ್ನ ನಂಬಲ್ಲ, ಯಾಕಂದರೆ ಇವ್ರಿಗೆ ಕನ್ನಡದ ಭಾಷೆ ಅಷ್ಟೊಂದು ಕರೆಕ್ಟಾಗಿ ಬರ್ತಿರಲ್ಲ, ನಂಬಲ್ಲ. ಆದರೆ ರಾಮಚಂದ್ರಪ್ಪನವರು ಪ್ರಯತ್ನ ಬಿಡಲ್ಲ. 1 ದಿವಸ 2 ದಿವಸ 3-4 ದಿವಸ ಕಂಟಿನ್ಯೂ ಆಗಿ ಫೋನ್ ಮಾಡ್ತಾನೆ ಇರ್ತಾರೆ. ಒಂದು ದಿವಸ ಅಲ್ಲಿ ಏನಾಗೋಗ್ಬಿಡುತ್ತೆ, ಮಹಾರಾಷ್ಟ್ರದಿಂದ ಒಬ್ಬರು ರಿಲೇಷನ್ನು ಅವ್ರ ಮನೆಗೆ ಬಂದಿರುತ್ತೆ. ಅಂದರೆ ಯಾರ ಮನೆಯಲ್ಲಿ ಆ ಮಗು ಮರುಸೃಷ್ಟಿಯಾಗಿ ಹುಟ್ಟಿರುತ್ತೋ ಅವ್ರ ಮನೆಗೆ ಮರು ಜನ್ಮ ತಾಳಿರುತ್ತೋ ಅವರು. ಇವರು ಫೋನ್ ಕಟ್ ಮಾಡೋದು ನೋಡ್ಬಿಟ್ಟು ಅವ್ರು ಇಸ್ಕೊಂಡು ಮಾತಾಡ್ತಾರೆ. ಮರಾಠಿ ಮಾತಾಡಿದ ತಕ್ಷಣವೇ ಅವ್ರಿಗೂ ಒಂಥರ ಖುಷಿ ಆಗೋಗ್ಬಿಡುತ್ತೆ. ಅವ್ರ ಹತ್ರ ನಡೆದಿರ್ತಕ್ಕಂಥ ಎಲ್ಲ ಘಟನೆನ ರಾಮಚಂದ್ರಪ್ಪನವರು ಆ ಮರಾಠಿ ಮಾತಾಡೋದ್ರ ಮುಂದೆ ಹೇಳ್ತಾರೆ. ಹೇಳಿ ಆದಮೇಲೆ ಇಲ್ಲಿ ಏನಾಗೋಗ್ಬಿಡುತ್ತೆ, ಆಯಿತು ಏನೇ ಆಗಿದ್ದಾಗೋಯ್ತು, ನಿಮ್ಗೊಂದು ಆಸೆ ಇದೆಯಲ್ಲ, ನೀವು ಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವರು ತಮ್ಮ ಮಗನ್ನ ತಮ್ಮ ಮೊಮ್ಮಕ್ಕಳನ್ನ ಎಲ್ಲರನ್ನೂ ಕರ್ಕೊಂಡು ಬರ್ತಾರೆ. ಬಂದ ಮೇಲೆ ಫೈನಲ್ ಆಗಿರೋಟ್ರುತ್ತೆ, ಭೇಟಿ ಮಾಡಿಸ್ತೀವಿ ನಿಮಗೆ ಅಂತ ಹೇಳಿ ಇವರು ಹೋಗ್ತಾರೆ. ಅವ್ರ ಮನೆಗೆ ಹೋದ ತಕ್ಷಣವೇ ಅವ್ರ ಮನೆಯಲ್ಲಿ ಜೋರಾಗಿ ಮಗು ಅಳ್ತಾ ಇರುತ್ತೆ. ಇವರು ಹೋದ ತಕ್ಷಣವೇ ಆ ಅಳು ನಿಲ್ಲಿಸ್ಬಿಡುತ್ತೆ. ಆ ಜನ್ಮ ಕೊಟ್ಟಿರೋ ತಾಯಿಗೆ ಒಂಥರ ಶಾಕ್ ಹೊಡೆದಂಗೆ ಆಗೋಗುತ್ತೆ. ಈಗ ಏನಪ್ಪ ಇದು ಅಳುವಂಥ ಮಗು ಸಡನ್ನಾಗಿ ಅಳು ನಿಲ್ಲಿಸ್ತಲ್ಲ. ಹೊರಗಡೆ ಹೋಗ್ತಾರೆ, ನೋಡ್ತಾರೆ ಇವರು, ಸರಿ ಮಾತಾಡಿಸ್ತಾರೆ. ಮಾತಾಡಿ ಆದಮೇಲೆ ಆ ಮಗುನ ಅವ್ರ ತೊಡೆ ಮೇಲೆ ಕೊಡ್ತಾರೆ. ವೀಕ್ಷಕರೇ, 20 ನಿಮಿಷ ಆ ಮಗು ರಾಮಚಂದ್ರಪ್ಪ ಅವರ ತೊಡೆ ಮೇಲೆ ಮಲಗಿ ಬರೀ ಅವ್ರ ಮುಖ ನೋಡ್ತಾ ಇರುತ್ತೆ 20 ನಿಮಿಷ. ಆ ಮುಖ ನೋಡಿ ರಾಮಚಂದ್ರಪ್ಪನವ್ರಿಗೆ ಕಣ್ಣಲ್ಲಿ ಧಾರಾಕಾರವಾಗಿರ್ತಕ್ಕಂತಹ ನೀರು ಬರುತ್ತೆ. ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆ ಅಳುವಂಥ ಸಮಯದಲ್ಲಿ ಇವ್ರ ಕಣ್ಣೀರಿನ ಒಂದು ಹನಿ ಮಗು ಕಣ್ಣಲ್ಲಿ ಬಿದ್ದುಬಿಡುತ್ತೆ. ನೋಡಿ, ಇದನ್ನು ನಂಬಲ್ಲ, 100% ನಂಬಲ್ಲ. ಇದು ಜನ ನಂಬಲ್ಲ, ಗೊತ್ತು, ಆದರೆ ನಡೆದಿರೋದು ಸತ್ಯ ಘಟನೆ. ಓಕೆ, ಇಲ್ಲಿ ಪ್ರತಿಯೊಂದು ಹೇಳುವಂಥ ಘಟನೆಗಳು ಎಲ್ಲವೂ ಸತ್ಯವಾಗಿರೋದೆ, ಯಾವುದೋ ಒಂದನ್ನು ಕ್ರಿಯೇಟ್ ಮಾಡಿ ಹೇಳಿದ್ದಲ್ಲ. ಓಕೆ, ಇಲ್ಲಿ ಆ ಕಣ್ಣಲ್ಲಿ ರಾಮಚಂದ್ರಪ್ಪನವರ ಕಣ್ಣೀರು ಆ ಮಗು ಕಣ್ಣಲ್ಲಿ ಬಿದ್ದಾಗ ಆ ಕಣ್ಣು ಓಪನ್ ಮಾಡುತ್ತೆ. ಅದು ಮಗು ಕ್ಲಿಯರ್ ಕಟ್ಟಾಗಿ ಅಳ್ತಾನೆ ಓಪನ್ ಆಗುತ್ತೆ. ಆ ಕಣ್ಣಲ್ಲಿ ಇರ್ತಕ್ಕಂಥ ಒಂದು ತೇಜಸ್ಸು ಯಾವ ಥರ ಇರುತ್ತೆ ಅಂದರೆ, ಸತ್ತೋಗಿರ್ತಕ್ಕಂಥ ಅವ್ರ ಹೆಂಡತಿಯ ಫೋಟೋ ಆ ಕಣ್ಣಲ್ಲಿ ಕ್ಲಿಯರಾಗಿ ಕಾಣುತ್ತೆ. ಈಗ ನೀವು ಅಂದ್ಕೊಳ್ಳಿ, ಒಬ್ಬರ ಕಣ್ಣಲ್ಲಿ ನೀವು ಹತ್ತಿರ ಹೋಗಿ ನೋಡಿದ್ರೆ ನಿಮ್ಮ ಒಂದು ಛಾಯಾಚಿತ್ರ ಅವರ ಕಣ್ಣಿನ ಗುಡ್ಡೆಯಲ್ಲಿ ಕಾಣುತ್ತೆ. ಅದೇ ಥರ ರಾಮಚಂದ್ರಪ್ಪನವರ ಒಂದು ಕಣ್ಣು ಅವ್ರ ಮಗುವನ್ನು ನೋಡಿದಾಗ ಅವ್ರು ಸತ್ತೋಗಿರೋ ಅವ್ರ ಹೆಂಡತಿ ಮುಖ ಆ ಒಂದು ಮಗು ಕಣ್ಣಲ್ಲಿ ಮೂಡುತ್ತೆ. ಇಮ್ಮಿಡಿಯೇಟು ಆ ಫೋಟೋನ ಅವರ ಆ ಜನ್ಮ ಕೊಟ್ಟಿರ್ತದ ತಂದೆ ತಾಯಿಗೆ ಎಲ್ರಿಗೂ ತೋರಿಸ್ತಾರೆ. ವಾಪಸ್ಸು ತಮ್ಮ ತಾಯಿ ಫೋಟೋ ಅಂಥೇಳಿ ಅವ್ರ ಮಗ ಇಟ್ಕೊಂಡಿರ್ತಾರೆ. ಆ ಮಗನ ಮೊಬೈಲಲ್ಲಿ ಆ ಫೋಟೋ ನೋಡಿದಾಗ ಆ ಮಗು ಕಣ್ಣಲ್ಲಿ ಮೂಡಿರ್ತಕ್ಕಂಥ ಒಂದು ಮುಖ ಸೇಮ್ ಇರುತ್ತೆ. ನೋಡಿ, ಇದು ಮಹಾರಾಜರ ಒಂದು ಸೃಷ್ಟಿ, ಇದು ಅಷ್ಟೇ. ಇದ್ರ ಮುಂದೆ ಏನು ಮಾತಾಡೋಕ್ಕಾಗಲ್ಲ. ಏನು ಎಕ್ಸ್ಪೀರಿಯನ್ಸ್ ಇರುತ್ತೋ ಅದನ್ನು ಹೇಳ್ಕೊಂಡು ಹೋಗ್ಬೇಕಷ್ಟೇ. ಸೊ ಇದಾದಮೇಲೆ ಮಗುನ ಅವ್ರಿಗೆ ಕೊಟ್ಟು ಆಯಿತು. ಅವ್ರು ಹೇಳ್ತಾರೆ, ನಿಮಗೆ ಯಾವಾಗ ಬೇಕು ಆವಾಗ ಬಂದು ನಿಮ್ಮ ಮಗುನ ನೋಡ್ಕೊಂಡು ಹೋಗಿ. ಸೊ
ಭಕ್ತಾದಿಗಳ ಒಂದು ಕಣ್ಣೀರು ಒರೆಸೋದೇ ನಮ್ಮ ಅಪ್ಪನ ಕೆಲಸ. ಐ ಮೀನ್ ನನ್ನ ತಂದೆ ದತ್ತ ಮಹಾರಾಜರು, ಸ್ವಾಮಿ ಸಮರ್ಥರು, ಅದ್ಭುತ ಅದು, ಅದಕ್ಕೇನು ಬೆಲೆ ಕಟ್ಟೋಕ್ಕಾಗಲ್ಲ. ಓಕೆ, ಇವಾಗ ಹೋಮ ನಡೀತಾ ಇದೆ, ತುಂಬ ಸಂತೋಷ. ಮಹಾರಾಜರು ನನ್ನನ್ನು ಆರಿಸ್ಕೊಂಡು ಈ ಒಂದು ಕೆಲಸ ನನ್ನಿಂದ ಮಾಡಿಸ್ಕೊತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.